ಸರಿ. ಹಾ ಥ್ಯಾಂಕ್ ಯು ಮಾ. ಹಲೋ ಮಾ, ನಮಸ್ತೆ. ನಮಸ್ತೆ ರೀ ಸರ್. ವೆಲ್ಕಮ್ ವೆಲ್ಕಮ್ ಟು ರಾಮನ್ ಟ್ಯುಟೋರಿಯಲ್ಸ್. ನಿಮ್ಮ ಹೆಸರಮ್ಮ? ಥ್ಯಾಂಕ್ ಯು ಸರ್. ವೀಣಾ ಬಡಿಗೇರ್ ಅಂತ ಹೇಳಿರಿ ಸರ್ ನನ್ನ ಹೆಸರು. ಯಾವರಿಂದ ಮಾತಾಡ್ತಾ ಇದ್ದೀರಾ ನೀವು? ಹುಬ್ಳಿ ಸರ್, ಹುಬ್ಳಿಯಿಂದ ಹುಬ್ಳಿ ಮಾತಾಡತ್ತೀನಿ. ಇದಾರೋ? ಹಾ 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 ಹಾ, ಹುಬ್ಳಿಯಿಂದ. ಹಾ ವೀಣಮ್ಮ, ನೀವು ಆರ್ಟ್ಸ್ ಸ್ಟೂಡೆಂಟ್ ಅಥವಾ ಸೈನ್ಸ್ ಸ್ಟೂಡೆಂಟ್ರಾ? ಆರ್ಟ್ಸ್ ಆರ್ಟ್ಸ್ ರೀ ಸರ್, ಆರ್ಟ್ಸ್ ರೀ. ಯಾಕೆ ಕೇಳ್ತಾ ಹಾ. ಇದೀನಿ, ನಮಗೆ ಗೊತ್ತಿಲ್ಲ ಅಂತಲ್ಲ, ನಮ್ಮ ವಿದ್ಯಾರ್ಥಿಗಳು ಕೂಡ ಹಾ. ಗೊತ್ತಾಗ್ಬೇಕಲ್ಲ ನಿಮ್ ಬಗ್ಗೆ ಅಂತ ಕೇಳ್ತಾ ಇದೀನಮ್ಮ. ಇಲ್ಲ ಹೌದಾ? ಆರ್ಟ್ಸ್ ರೀ ಸರ್. ನಾನ್ ಹೇಳಿ. ಪೇಡ್ ಕ್ಲಾಸ್ ಸ್ಟೂಡೆಂಟ್ ರೀ ಸರ್ ನಿಮ್ದು. ಹೌದಾ? ಎಷ್ಟು ಸ್ಕೋರ್ ಆಗಿದೆಯಮ್ಮ ಹಾ. ನಿಮ್ದು? ನಂದು 105 ಐತ್ರಿ ಸರ್. 105. ವೆರಿ ಗುಡ್ ಸ್ಕೋರ್ ಅಮ್ಮ, ಕಂಗ್ರಾಚುಲೇಷನ್ಸ್. ಹಾ ಥ್ಯಾಂಕ್ಸ್ ರೀ ಸರ್. ಥ್ಯಾಂಕ್ ಯು ಎಲ್ಲಾ ಥ್ಯಾಂಕ್ ಯು. ನಿಮ್ಮಿಂದ ಸರ್ ಆಗಿದ್ರಿ. ಇಂಗ್ಲಿಷ್ ಮಾತ್ರ ನಂಗ ಈ ಸರ್ತಿ ಬಹಳ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತ್ರಿ ಸರ್. 30ಗೆ 27 ಬಂದಿತ್ರಿ ಸರ್. ಬಾ 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 ಬಾ, ಬಹಳ ಒಳ್ಳೆ ಸ್ಕೋರ್ ಮಾಡಿದಿರಮ್ಮ. 30ಗೆ 27 ಬೆಸ್ಟ್ ಸ್ಕೋರ್ ಇದೆ. 105 ಕೂಡ ಸ್ಕೋರ್ ಮಾಡಿದಿರಿ. ಈ ಫಸ್ಟ್ ಟೈಮ್ ಬರಿತಾ ಇದ್ರಿ ಎಕ್ಸಾಮ್ ನ? ಇದು ನಂದು 4th ಅಟೆಂಪ್ಟ್ ರೀ ಸರ್. 4th ಅಟೆಂಪ್ಟ್. ಲಾಸ್ಟ್ ಅಟೆಂಪ್ಟ್ ಅಲ್ಲಿ ಎಷ್ಟು ಸ್ಕೋರ್ ಆಗಿತ್ತು ನಿಮ್ದು? ಲಾಸ್ಟ್ ರೀ ಸರ್, ಅಂದ್ರೆ ನಾ 2013 ಒಳಗ್ ಬರ್ದಿದ್ದೆ ರೀ. ನಂದು B.Ed ಆಗಿದ್ದು 2013 ಅಲ್ಲಿ ರೀ ಸರ್. ಹಾ 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 ಹಾ. ನಾನು ಅವಾಗ B.Ed ಇದ್ದಾಗ್ಲೇ ಬರ್ದಿದ್ದೆ ರೀ. ನಂದು ಅವಾಗ ಸ್ಕೋರ್ ಆಗ್ಲಿಲ್ರಿ. ಅಂದ್ರೆ ಈಗ 10 ವರ್ಷ ಆಮೇಲೆ ನಂತರ 10 ವರ್ಷ ನಂತರ ಬರ್ತೀರಾ? ಹಾ ಹೌದ್ರಿ ಸರ್. ನಾ ಇಷ್ಟ ವರ್ಷ ಡಿಸ್ಕಂಟಿನ್ಯೂ ಮಾಡಿದ್ದೆ ರೀ. ಮೇಡಮ್ ಅವ್ರ ಕ್ಲಾಸ್ ಕೇಳಿ ನಾ ಈ ಸರ್ತಿ ಮಾಡ್ಕೊಳ್ಬೇಕು ಅಂತ ಹೇಳಿ ಪೇಡ್ ಕ್ಲಾಸ್ ಜಾಯ್ನ್ ಆದೆ ರೀ ಸರ್. ಗ್ರೇಟ್ ಅಮ್ಮ, ಗ್ರೇಟ್. ನೀವು ಗ್ರೇಟ್, ರಿಯಲಿ ಗ್ರೇಟ್. 10 ವರ್ಷ ನಂತರ ನೀವು ಮಾಡ್ಕೊಳ್ತಾ ಇದ್ದೀರಾ ಅಂತಂದ್ರೆ, ಇಷ್ಟು ತಯಾರಿ ಆದ್ರೂ ಒಳ್ಳೆ ಸ್ಕೋರ್ ಹೌದ್ರಿ. ಮಾಡಿದೀರಾ. ವೆರಿ ಬ್ರಿಲಿಯಂಟ್ ಅಮ್ಮ, ಬ್ರಿಲಿಯಂಟ್. ಲಾಸ್ಟ್ ಟೈಮ್ 86 ಆಗಿತ್ರಿ ಸರ್. ಹ್ಮ್ ಹಂಗಾಗಿ ನಾನು ಬಿಟ್ಟಿದ್ದೆ ರೀ. ನನ್ ಕಡೆ ಆಗುದಿಲ್ಲ, ಮಾಡೋದ್ ಹ್ಮ್ ಬೇಡ ಅಂತ ಹೇಳಿರಿ. ಹ್ಮ್ ಈ ಹ್ಮ್ ಹ್ಮ್ ಸರ್ತಿ ಮೇಡಮ್ ಅವ್ರ ಕ್ಲಾಸ್ ಕೇಳಿ, ನಿಮ್ ಕ್ಲಾಸ್ ಕೇಳಿ, ಇಲ್ಲ ಈ ಸರ್ತಿ 100 ಮಾಡ್ಲೇಬೇಕು ಅನ್ಕೊಂಡ್ ಮಾಡಿದಾರಿ. 105 ಆಯ್ತ್ರಿ ಸರ್. ವೆರಿ ಗುಡ್ ಅಮ್ಮ, ವೆರಿ ಗುಡ್. ಅಂದ್ರೆ ನಿಮಗೆ ನಿರೀಕ್ಷೆಗಿಂತ ಜಾಸ್ತಿ ಸ್ಕೋರ್ ಆಗಿದೆ. ಆ, ಹಾ ಏನ್ ಕಾರಣ ಸರ್. ಏನ್ ಕಾರಣ ಇರ್ಬೋದು ಅಂತ ನಿಮಗೆ ಅನ್ಸುತ್ತೆ? ಈ ಸ್ಕೋರ್ ಹಿಂದ್ಗಡೆ ಏನ್ ಪ್ರಯತ್ನ, ಏನ್ ಚೇಂಜಸ್ ಆಯ್ತಮ್ಮ ಈ ಸರಿ ಕಳೆದ ಬಾರಿಗಿಂತ ಈ ಸರಿ? ಈ ಸರ್ತಿ ರೀ ಸರ್, ನಂಗ ಆಲ್ಮೋಸ್ಟ್ ಎಲ್ಲಾ ಕ್ವಶನ್ ಆನ್ಸರ್ಸ್ ಮ್ಯಾಮ್ ಏನ್ ಹೇಳಿದ್ರ, ನೀವೇನ್ ಹೇಳಿದ್ರ ಅದೆಲ್ಲಾ ನಂಗ ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಆಯ್ತ್ರಿ ಸರ್. ಲಾಸ್ಟ್ ಟೈಮ್ ಎಲ್ಲಾ ನಾ ಬರ್ದಾಗ ನಂಗೆ ಏನ್ ಕಾನ್ಸೆಪ್ಟ್, ಎಕ್ಸಾಮ್ ಒಳಗ್ ಏನ್ ಇರ್ತೈತಿ ಕಾನ್ಸೆಪ್ಟ್, ನಾ ಹೆಂಗ್ ಅಟೆಂಡ್ ಮಾಡ್ಬೇಕು ಅನ್ನೋದು ತಿಳಿದಿರ್ಲಿಲ್ಲ ರೀ. ಆಮೇಲೆ ನಂಗೆ ಟೈಮ್ ಸರಿಯಾಗಿ ಮ್ಯಾನೇಜ್ ಆಗ್ತಿರ್ಲಿಲ್ರಿ. ಹ್ಮ್ ಹ್ಮ್ ಮೇಡಮ್ ಅವ್ರ ಕ್ಲಾಸ್, ನಿಮ್ ಕ್ಲಾಸ್ ಕೇಳಿದ್ಮೇಲೆ ನೀವು ಅಂದ್ರ ಕ್ವಶನ್ಸ್ ಹೆಂಗ ಟ್ಯಾಕಲ್ ಮಾಡ್ಬೇಕು ಅನ್ನೋದ್ ಹೇಳ್ಕೊಡ್ತಿದ್ರಲ್ರಿ. ಹ್ಮ್ ಹ್ಮ್. ಆಮೇಲೆ ಕ್ವಿಟ್ ಮಾಡ್ಬೇಕ್ರಿ. 2 ಕ್ವಶನ್ಸ್ 2 ಆನ್ಸರ್ಸ್ ಅನ್ನ. ಹಾ ಎಲಿಮಿನೇಷನ್ ಟೆಕ್ನಿಕ್. ಹ್ಮ್. ಹಾ ಅದನ್ ಮಾಡಿದರಿ ಸರ್. ನಂಗೆ ಅದು ಹೆಲ್ಪ್ ಆಯ್ತ್ರಿ. ಆ ಮ್ಯಾಮ್ ಹೇಳ್ಕೊಟ್ಟದ್ದು, ನೀವ್ ಹೇಳ್ಕೊಟ್ಟದ್ದು ನಂಗೆಲ್ಲಾ ಬಾಳ ಹೆಲ್ಪ್ ಆಯ್ತ್ರಿ ಸರ್. ಹೌದಾ? ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು. ನಿಮ್ಗೆ ಒಳ್ಳೆ ಸ್ಕೋರ್ ಆಮೇಲೆ ಆಯ್ತು. ಸೈಕಾಲಜಿ 21 ಆಯ್ತ್ರಿ ಸರ್. ಒಳ್ಳೆ ಸ್ಕೋರ್ ಆಗಿದೆ, ಒಳ್ಳೆ ಸ್ಕೋರ್ ಎಸ್ ಆಗಿದೆ. ಎಸ್ SST ಅಂದ್ರೆ ನಂಗೆ ಟಚ್ ಇಲ್ರಿ ಸರ್. ನಾನ್ ನಿಮ್ ಕ್ಲಾಸ್ ಕೇಳನೆ SST ಓದಿದ್ರಿ. ಹ್ಮ್ ಹ್ಮ್ ಅದು ಹ್ಮ್. 32 ಆಯ್ತ್ರಿ ಸರ್. ಅಂದ್ರೆ ಸ್ವಲ್ಪ ಸ್ಕೋರ್ ಆಗಿದ್ರೆ 120 ಮಟ ಹೋಗ್ತಾ ಇದ್ರಿ ನೀವು. ಹಾ 32 ಆಯ್ತ್ರಿ. ಅದು ಸ್ವಲ್ಪ ನನಗ ಮನೆಯೊಳಗಿಂದ ಪ್ರಾಬ್ಲಮ್ ಇಂದ ಅಷ್ಟ ಆಗ್ಲಿಲ್ರಿ. ಆದ್ರೂ ಮ್ಯಾಮ್ ಅವ್ರ ಕ್ಲಾಸ್, ನಿಮ್ ಕ್ಲಾಸ್ ಕೇಳಿ ನಂಗೆ 105 ಆಗಿದ್ದೆ ಬಾಳ ಖುಷಿ ಆಯ್ತ್ರಿ ಸರ್. ನಮಗೂ ತುಂಬಾ ಖುಷಿ ಆಗಿದೆ ಅಮ್ಮ, ನಿಮ್ಮಷ್ಟೇ ಖುಷಿ ನಮಗೂ ಕೂಡ ಆಗಿದೆ. ನಮ್ ಸ್ಟೂಡೆಂಟ್ ಬಹಳ ಒಳ್ಳೆ ಸ್ಕೋರ್ ಹೌದ್ರಿ. ಮಾಡಿದ್ದಾರೆ ಅನ್ಕೊಂಡಾಗ, ಹೋಪ್ ಕಳ್ಕೊಂಡವರು ಚೆನ್ನಾಗಿ ಕ್ಲಿಕ್ ಆಗಿದ್ದಾರೆ ಅಂದಾಗ ನಮಗೆ ತುಂಬಾ ಖುಷಿ ಆಗುತ್ತೆ. ರಿಯಲಿ ರಿಯಲಿ ಹೌದ್ರಿ ಸರ್. ವೆರಿ ಗುಡ್ ಅಮ್ಮ, ವೆರಿ ಬ್ರೇವ್. ಒಳ್ಳೆ ಸ್ಕೋರ್ ಮಾಡಿದೀರಾ. ಹಾ ವಿ ಆರ್ ವೆರಿ ಹ್ಯಾಪಿ ಫಾರ್ ಯು. ಹಾಗೆ ಹೌದ್ ಮುಂದುವರ್ಕೊಂಡು ಅಭ್ಯಾಸ ಮಾಡಿ, ಜಾಬ್ ಅಲ್ಲಿ ಆದಷ್ಟು ಬೇಗ ಜಾಬ್ ಅಲ್ಲಿ ಕೂಡ ಬನ್ನಿ ಅಂತ ಹೇಳ್ತೀನಿ. ವೆಲ್ಕಮ್ ಹಾ ಟು ಸರ್. ರಾಮ ಟ್ಯುಟೋರಿಯಲ್ಸ್. ಮೇಡಮ್ ಅವ್ರಿಗೆ ಹೇಳ್ರಿ ಸರ್. ಇಲ್ಲ ಮೇಡಮ್ ಮೇಡಮ್, ಅವ್ರಿಗೆ ಹೇಳ್ರಿ. ಮೇಡಮ್ ಅವರು ಇದ್ದಾರೆ, ಅವರು ಕೂಡ ಕೇಳಿಸ್ಕೊಳ್ತಿದ್ದಾರೆ. 10 ವರ್ಷ ಆದ್ಮೇಲೆ ನಾನ್ ನನ್ ಕಡೆ TET ಆಗಲ್ಲ ಅನ್ಕೊಂಡ್ ಬಿಟ್ಟಿದ್ದೆ ರೀ ಸರ್ ನಾನು. ಹ್ಮ್ ಇಲ್ಲ ಇಲ್ಲ, ಆಗತ್ತಮ್ಮ. ಈ ಸರಿ ನೀವು ಜಾಬು ಮಾಡ್ಕೊಳ್ತೀರಾ, ಅಭ್ಯಾಸ ಕಂಟಿನ್ಯೂ ಇಡಿ. ಈ ಪ್ರಯತ್ನ ಏನ್ ಮಾಡ್ತೀರಾ ಅದನ್ನ ಡಬಲ್ ಮಾಡ್ಕೊಳ್ಳಿ, ಒಳ್ಳೇದಾಗತ್ತೆ. ಸರಿ ಸರ್. ಇದ್ಕೆಲ್ಲ ರಮಲ್ ಟ್ಯುಟೋರಿಯಲ್ ಅನ್ನೇ ಕಾರಣ ರೀ ಸರ್. ನಾ ಒಂದ್ ವಿಡಿಯೋ ನೋಡಿರ್ಲಿಲ್ಲ ಅಂದ್ರೆ ನಾ ಜಾಯ್ನ್ ಆಗ್ತಿರ್ಲಿಲ್ರಿ. ಇಲ್ಲ ಅಂದ್ರೆ ನಂಗೆ ಇಷ್ಟ ಸ್ಕೋರ್ ಮಾಡಕ್ಕೂ ಆಗ್ತಿರ್ಲಿಲ್ರಿ. ಮೇಡಮ್ ಅವ್ರ ಕ್ಲಾಸ್ ಕೇಳಿ ನಾನು ಈ ಸರ್ತಿ ಮಾಡ್ಕೊಳ್ಬೇಕು, ಜಾಯ್ನ್ ಆಗ್ಬೇಕು ಅಂತ ಆಗಿ ಮಾಡ್ಕೊಂಡೆ ರೀ ಸರ್ ನಾನು. ಓಕೆ ಮಾ, ಓಕೆ. ಡೋಂಟ್ ವರಿ ಅಮ್ಮ. ಥ್ಯಾಂಕ್ ಯು ಸೋ ಮಚ್. ನೀವು ನಮಗೆ ವಿಡಿಯೋ ಬೈಟ್ ಕೊಟ್ಟಿದ್ದಕ್ಕೂ ಕೂಡ ಥ್ಯಾಂಕ್ ಯು ಮಾ. ಥ್ಯಾಂಕ್ಸ್ ರೀ ಸರ್. ನಮಸ್ತೆ ರೀ ಸರ್. ನಮಸ್ತೆ ನಮಸ್ತೆ.